ಜಾಬ್ ಇಂಟರ್ವ್ಯೂಗೆ ಹೋಗುವ ಮುನ್ನ ಈ ತಪ್ಪು ಮಾಡಬೇಡಿ. ಸಿಂಪಲ್ ಟಿಪ್ಸ್ ಇಲ್ಲಿವೆ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಂದರ್ಶನ ಎಂಬುದು ಅತ್ಯಂತ ಮಹತ್ವದ ಹಾಗೂ ನಿರ್ಣಾಯಕ ಹಂತವಾಗಿದೆ. ನಿಮ್ಮ ಬಳಿ ಉತ್ತಮ ಶೈಕ್ಷಣಿಕ ಅರ್ಹತೆ, ಅನುಭವ ಮತ್ತು ಕೌಶಲ್ಯಗಳಿದ್ದರೂ ಕೆಲವೊಮ್ಮೆ ಕಚೇರಿಯಲ್ಲಿ ಮಾಡುವ ಸಣ್ಣಪುಟ್ಟ ತಪ್ಪುಗಳಿಂದಲೇ ಕೈಗೆ ಸಿಕ್ಕ ಉತ್ತಮ ಉದ್ಯೋಗದ ಅವಕಾಶ ಜಾರಿ ಹೋಗಬಹುದು. ಸಂದರ್ಶನದಲ್ಲಿ ಯಶಸ್ಸು ಗಳಿಸಲು ಸರಿಯಾದ ಸಿದ್ಧತೆ, ಆತ್ಮವಿಶ್ವಾಸ ಹಾಗೂ ವೃತ್ತಿಪರ ವರ್ತನೆ ಅತ್ಯಗತ್ಯ. ಹಾಗಿದ್ದರೆ ಸಂದರ್ಶನಕ್ಕೆ ತೆರಳುವ ಮುನ್ನ ನೀವು ತಪ್ಪದೇ ನೆನಪಿನಲ್ಲಿಡಬೇಕಾದ ಪ್ರಮುಖ ವಿಷಯಗಳು ಇಲ್ಲಿವೆ. ಇವುಗಳನ್ನು ನೀವು ಪಾಲಿಸಿ. ಮೊದಲನೇದು, ಕಂಪನಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇದರಲ್ಲಿ ನೋಡುವುದಾದರೆ, ಸಂದರ್ಶನಕ್ಕೆ ಹಾಜರಾಗುವ ಮೊದಲು ನೀವು ಅರ್ಜಿ ಸಲ್ಲಿಸಿರುವ ಸಂಸ್ಥೆಯ ಬಗ್ಗೆ ಸಂಪೂರ್ಣ ವಿವರ ಸಂಗ್ರಹಿಸಿ. ಕಂಪನಿಯ ಇತಿಹಾಸ, ಸೇವೆಗಳು, ಉತ್ಪನ್ನಗಳು, ಪ್ರಸ್ತುತ ಮಾರುಕಟ್ಟೆ ಸ್ಥಿತಿ ಹಾಗೂ ಅದರ ಗುರಿಗಳ ಬಗ್ಗೆ ಅರಿವು ಇರಲಿ. ಇದು ಕಂಪನಿಯ ಬಗ್ಗೆ ನಿಮಗಿರುವ ಆಸಕ್ತಿ ಮತ್ತು ಪೂರ್ವ ಸಿದ್ಧತೆಯನ್ನು ತೋರಿಸುತ್ತದೆ. ನೆಕ್ಸ್ಟ್ ನೋಡುವುದಾದರೆ, ಸಮಯ ಪಾಲನೆಗೆ ಮೊದಲ ಆದ್ಯತೆ ನೀಡಿ. ಇದರಲ್ಲಿ ಸಮಯ ಪಾಲನೆ ಎಂಬುದು ನಿಮ್ಮ ವೃತ್ತಿಪರತೆಯನ್ನು ಅಳೆಯುವ ಮೊದಲ ಮಾನದಂಡ. ಸಂದರ್ಶನದ ಸ್ಥಳಕ್ಕೆ ಕನಿಷ್ಠ 10 ರಿಂದ 15 ನಿಮಿಷಗಳ ಮುಂಚಿತವಾಗಿಯೇ ತಲುಪುವಂತೆ ಯೋಜನೆ ರೂಪಿಸಿ. ತಡವಾಗಿ ಆಗಮಿಸುವುದು ನಿಮ್ಮ ಬಗ್ಗೆ ಆರಂಭದಲ್ಲೇ ನಕಾರಾತ್ಮಕ ಭಾವನೆ ಮೂಡಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ, ಅಚ್ಚುಕಟ್ಟಾದ ಹಾಗೂ ಔಪಚಾರಿಕ ಉಡುಗೆ, ಫಾರ್ಮಲ್ ಡ್ರೆಸ್ ಕೋಡ್. ಇದರಲ್ಲಿ ನೋಡುವುದಾದರೆ, ನಿಮ್ಮ ಉಡುಪು ನಿಮ್ಮ ವ್ಯಕ್ತಿತ್ವದ ಮೊದಲ ಪ್ರಭಾವ ಬೀರುತ್ತದೆ. ತುಂಬ ಕ್ಯಾಶುವಲ್ ಅಥವಾ ಇಸ್ತ್ರಿ ಮಾಡಿದ ಉಡುಪುಗಳನ್ನು ತೊಡಬೇಡಿ. ಬದಲಾಗಿ ಸ್ವಚ್ಛ, ಅಚ್ಚುಕಟ್ಟಾದ ಹಾಗೂ ಕಂಪನಿಯ ವಾತಾವರಣಕ್ಕೆ ಹೊಂದುವಂತಹ ಫಾರ್ಮಲ್ ಉಡುಪು ಧರಿಸಿ. ನೆಕ್ಸ್ಟ್ ನೋಡುವುದಾದರೆ, ರೆಸ್ಯೂಮ್ ಮತ್ತೊಮ್ಮೆ ಪರಿಶೀಲಿಸಿ. ನೀವು ರೆಸ್ಯೂಮ್ ಕೊಡುವ ಮುನ್ನ ಮತ್ತೊಮ್ಮೆ ಪರಿಶೀಲಿಸಿ. ಇದರಲ್ಲಿ ನಿಮ್ಮ ರೆಸ್ಯೂಮ್ನಲ್ಲಿ ನೀವು ಉಲ್ಲೇಖಿಸಿರುವ ಶಿಕ್ಷಣ, ಕಾರ್ಯಾನುಭವ, ಕೌಶಲ್ಯಗಳು ಅಥವಾ ಸಾಧನೆಗಳ ಬಗ್ಗೆ ಸಂದರ್ಶಕರು ಯಾವುದೇ ಪ್ರಶ್ನೆ ಕೇಳಬಹುದು. ಆದ್ದರಿಂದ ಸಂದರ್ಶನಕ್ಕೆ ತೆರಳುವ ಮುನ್ನ ನಿಮ್ಮ ರೆಸ್ಯೂಮ್ ಅನ್ನು ಒಮ್ಮೆ ಕೂಲಂಕುಷವಾಗಿ ಓದಿ ಸ್ಪಷ್ಟತೆ ಕಾಯ್ದುಕೊಳ್ಳಿ. ನೆಕ್ಸ್ಟ್ ನಾವು ನೋಡುವುದಾದರೆ, ಮೊಬೈಲ್ ಫೋನ್ ಸೈಲೆಂಟ್ನಲ್ಲಿ ಇರಲಿ. ಮೊಬೈಲ್ ಫೋನ್ ನೀವು ಸಂದರ್ಶನಕ್ಕೆ ಹೊರಟಾಗ ಮೊಬೈಲ್ ಫೋನ್ ಸೈಲೆಂಟ್ ಆಗಿರಲಿ. ಇದರಲ್ಲಿ ಸಂದರ್ಶನ ನಡೆಯುತ್ತಿರುವಾಗ ಮೊಬೈಲ್ ಫೋನ್ನಿಂದ ರಿಂಗ್ ಆಗುವುದು ಅಥವಾ ನಿರಂತರ ನೋಟಿಫಿಕೇಷನ್ಗಳು ಬರುವುದು ಅತ್ಯಂತ ಕೆಟ್ಟ ಪ್ರಭಾವ ಬೀರುತ್ತದೆ. ಆದ್ದರಿಂದ ಸಂದರ್ಶನದ ಕೊಠಡಿಗೆ ಹೋಗುವ ಮುನ್ನ ಫೋನ್ ಅನ್ನು ಸೈಲೆಂಟ್ ಮೋಡ್ಗೆ ಹಾಕಿ ಅಥವಾ ಸ್ವಿಚ್ ಆಫ್ ಮಾಡಿ. ಸಿಂಪಲ್ ಸಲಹೆ. ನೆಕ್ಸ್ಟ್ ನೋಡುವುದಾದರೆ, ಸಂದರ್ಶನದ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ. ಯಾಕೆ ಅಂದರೆ, ಆತಂಕದಿಂದ ನಿದ್ರೆ ಕೆಟ್ಟರೆ ಸಂದರ್ಶನದ ಸಮಯದಲ್ಲಿ ಆಯಾಸ, ಏಕಾಗ್ರತೆ ಕೊರತೆ ಹಾಗೂ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತದೆ. ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ಪೂರ್ಣ ನಿದ್ರೆ ಮಾಡಿ. ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ, ಸಾಮಾನ್ಯ ಪ್ರಶ್ನೆಗಳಿಗೆ ಮುಂಚಿತವಾಗಿ ಸಿದ್ಧರಾಗಿ. ಅಂದರೆ ನಿಮ್ಮ ಬಗ್ಗೆ ವಿವರಿಸಿ. ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳೇನು, ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಏಕೆ ಬಯಸುತ್ತೀರಿ ಮತ್ತು ಎಂಬಂತಹ ಸಾಮಾನ್ಯ ಪ್ರಶ್ನೆಗಳು ಬಹುತೇಕ ಎಲ್ಲ ಸಂದರ್ಶನಗಳಲ್ಲೂ ಇರುತ್ತವೆ. ಇಂತಹ ಪ್ರಶ್ನೆಗಳಿಗೆ ನೇರ, ಸ್ಪಷ್ಟ ಮತ್ತು ಆತ್ಮವಿಶ್ವಾಸದಿಂದ ಉತ್ತರ ನೀಡಲು ಅಭ್ಯಾಸ ಮಾಡಿ. ನೆಕ್ಸ್ಟ್ ನೋಡುವುದಾದರೆ, ಇಂದಿನ ಕಂಪನಿ ಅಥವಾ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ. ಏಕೆಂದರೆ ಸಂದರ್ಶನದಲ್ಲಿ ನಿಮ್ಮ ಹಳೆಯ ಕಂಪನಿ ಅಥವಾ ಬಾಸ್, ಸಹೋದ್ಯೋಗಿಗಳ ಬಗ್ಗೆ ಎಂದಿಗೂ ನಕಾರಾತ್ಮಕವಾಗಿ ಮಾತನಾಡಬೇಡಿ. ಹಳೆಯ ಅನುಭವ ಏನೇ ಇರಲಿ ಅದನ್ನು ವೃತ್ತಿಪರವಾಗಿ ಮತ್ತು ಸಕಾರಾತ್ಮಕವಾಗಿ ಹಂಚಿಕೊಳ್ಳುವುದು ನಿಮ್ಮ ಪ್ರಬುದ್ಧ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ,
ಆತ್ಮವಿಶ್ವಾಸ ಮತ್ತು ಬಾಡಿ ಲ್ಯಾಂಗ್ವೇಜ್. ಇದರಲ್ಲಿ ಸಂದರ್ಶಕರ ಕಣ್ಣಿಗೆ ಕಣ್ಣು ನೋಡಿ ಮಾತನಾಡುವುದು, ಮುಖದಲ್ಲಿ ಸಣ್ಣ ಮುಗುಳು ನಗು ಹಾಗೂ ಆತ್ಮವಿಶ್ವಾಸದ ಮಾತುಗಳು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಅತಿಯಾದ ಆತಂಕ ಅಥವಾ ನಿಮ್ಮನ್ನು ನೀವೇ ಕಡಿಮೆ ಅಂದಾಜು ಮಾಡಿಕೊಳ್ಳುವುದು ಸೂಕ್ತವಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್, ಕೊನೆಯಲ್ಲಿ ನೀವು ಕೂಡ ಪ್ರಶ್ನೆಗಳನ್ನು ಕೇಳಿ. ಸಂದರ್ಶನದ ಕೊನೆಯಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿವೆಯೇ ಎಂದು ಕೇಳಿದಾಗ ಇಲ್ಲ ಎನ್ನಬೇಡಿ. ಕೆಲಸದ ಜವಾಬ್ದಾರಿಗಳು, ಸಂಸ್ಥೆಯ ತಂಡದ ಕಾರ್ಯವೈಖರಿ ಅಥವಾ ಬೆಳವಣಿಗೆಯ ಅವಕಾಶಗಳ ಬಗ್ಗೆ 1-2 ಸೂಕ್ತ ಪ್ರಶ್ನೆಗಳನ್ನು ಕೇಳುವುದು ಉದ್ಯೋಗದ ಮೇಲಿನ ನಿಮ್ಮ ಗಂಭೀರ ಆಸಕ್ತಿಯನ್ನು ತೋರಿಸುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ, ಯಶಸ್ಸಿಗೆ ಸರಿಯಾದ ಸಿದ್ಧತೆಯೇ ಗುಟ್ಟು. ಇದರಲ್ಲಿ ಉದ್ಯೋಗ ಸಂದರ್ಶನದಲ್ಲಿ ಯಶಸ್ಸು ಪಡೆಯಲು ಕೇವಲ ನಿಮ್ಮ ಶೈಕ್ಷಣಿಕ ಅಥವಾ ತಾಂತ್ರಿಕ ಕೌಶಲ್ಯಗಳಷ್ಟೇ ಸಾಕಾಗುವುದಿಲ್ಲ. ಉತ್ತಮ ಸಂವಹನ ಕೌಶಲ್ಯ, ಸಮಯ ಪಾಲನೆ, ವೃತ್ತಿಪರ ವರ್ತನೆ ಮತ್ತು ಸರಿಯಾದ ಪೂರ್ವಸಿದ್ಧತೆಯೇ ನಿಮ್ಮನ್ನು ಇತರ ಸ್ಪರ್ಧಿಗಳಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತದೆ. ಈ ಸರಳ ಸಲಹೆಗಳನ್ನು ಪಾಲಿಸಿ ನಿಮ್ಮ ಕನಸಿನ ಉದ್ಯೋಗವನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.